ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಧನ್ಕುಶ್ ಕಿಚನ್. ಇವತ್ತಿನ ರೆಸಿಪಿನಲ್ಲಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ಮಂಗಳೂರು ಬನ್ನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. 2 ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಸಕ್ಕರೆ, 1/4 ಟೀ ಸ್ಪೂನಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನಷ್ಟು ಉಪ್ಪು, 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದು ಎಷ್ಟಾಗುತ್ತೆ ಅನ್ನೋದನ್ನು ನೋಡಿಕೊಂಡು ಯೂಸ್ ಮಾಡ್ಕೋಬೋದು. ಹಾಗೆ 3/4 ಕಪ್ಪಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮೊದಲು ನಾವು ಬಾಳೆಹಣ್ಣು ಮತ್ತು ಸಕ್ಕರೆನ ಒಂದು ಮಿಕ್ಸಿನಲ್ಲಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಸ್ಮೂತ್ ಪೇಸ್ಟ್ ಆಗಬೇಕು. ಇವಾಗ ಇದಕ್ಕೇನೆ ನಾನು ಉಳಿದಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ನು ಕೂಡ ಹಾಕ್ತಾಯಿದ್ದೀನಿ. ಮೊಸರು, ಜೀರಿಗೆ ಮತ್ತು ಉಪ್ಪನ್ನು ಕೂಡ ಇದಕ್ಕೇನೆ ಸೇರಿಸ್ಕೊತೀನಿ. ನೀವು ಪಚ್ಚಬಾಳೆಹಣ್ಣು ಬದಲಾಗಿ ಏಲಕ್ಕಿ ಬಾಳೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಇದಕ್ಕೇನೆ 1/4 ಟೀ ಸ್ಪೂನಷ್ಟು ಸೋಡಾ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ಗೋಧಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೇಕು. ನೋಡಿಕೊಂಡು ಗೋಧಿ ಹಿಟ್ಟನ್ನ ಸೇರಿಸ್ಕೊಳ್ಳಿ. ಇಲ್ಲಿ ಯಾವುದೇ ಥರ ನೀರನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗಾಗಿ ನೀವು ನೋಡ್ಕೊಂಡು ಸೇರಿಸ್ಕೋಬೇಕು. ಅಕಸ್ಮಾತ್ ಏನಾದರೂ ಗಟ್ಟಿ ಆದರೆ ಇನ್ನು ಸ್ವಲ್ಪ ಮೊಸರು ಕೂಡ ಸೇರಿಸ್ಕೋಬೋದು. ತೆಳುವಾದರೆ ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ನೋಡಿ, ಇಷ್ಟು ಮಿಕ್ಕಿದೆ ನನಗೆ, ಕರೆಕ್ಟಾಗಿ ಆಯಿತು. 3/4 ಕಪ್ಪಷ್ಟು ಆಯಿತು. ಈಗ ಚೆನ್ನಾಗಿ ಈ ರೀತಿ ನಾದ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಇವಾಗ ಇದನ್ನು ಕೂಡ ಚೆನ್ನಾಗಿ ನಾದ್ಕೋಬೇಕು. ನಾವೆಷ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಕೋಲ್ಡ್ ಇರುವಂಥ ಮೊಸರನ್ನ ಸೇರಿಸಬಾರ್ದು, ಆದಷ್ಟು ರೂಮ್ ಟೆಂಪ್ರೇಚರ್ನಲ್ಲಿರಬೇಕು. ನೋಡಿ, ಇವಾಗ ಇದಾಗಿದೆ. ಇದನ್ನು ಒಂದು ಪ್ಲೇಟ್ ಮುಚ್ಚಿ ನಾನು ಓವರ್ ನೈಟ್ ಹಾಗೇ ಇಟ್ಬಿಡ್ತೀನಿ. ನೈಟ್ ಇದನ್ನು ಕಲಸಿ ಬೆಳಗ್ಗೆ ಮಾಡ್ಕೋಬೋದು, ಇಲ್ಲ ಬೆಳಿಗ್ಗೆ ಕಲಸಿದ್ರೆ ನೈಟ್ ಮಾಡ್ಕೋಬೋದು. ನೋಡಿ, ಈಗ ಬೆಳಗ್ಗೆ ತೆಗೆದಿದ್ದೀನಿ. ಇದನ್ನು ಚೆನ್ನಾಗಿ ಈಗ ಸಾಫ್ಟ್ ಆಗಿದೆ. ಇನ್ನೊಂದು ಸಲ ಚೆನ್ನಾಗಿ ನಾದ್ಕೋಬೇಕು. 1-2 ನಿಮಿಷ ಚೆನ್ನಾಗಿ ನಾದ್ಕೋಬೇಕು. ಇವಾಗ ಇದನ್ನು ಉಂಡೆಗಳನ್ನ ಈ ರೀತಿ ತೆಗೆದುಬಿಡಿ. ನೀವು ಆದಷ್ಟು ಉಂಡೆನ ರೌಂಡಾಗಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿ ಪೂರಿಗಳು ಉಬ್ಬಿ ಬರ್ತವೆ. ಇವಾಗ ಇದನ್ನು ತಟ್ಕೋಬೇಕು. ಈ ರೀತಿ ಲಟ್ಟಣಿಗೆಯಿಂದನಾದರೂ ನೀವು ಒತ್ಕೋಬೋದು ಅಥವಾ ಕೈಯಿಂದ ಬೇಕಾದರೂ ತಟ್ಕೋಬೋದು. ಸ್ವಲ್ಪ ಈ ರೀತಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಈ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು. ಸಾಫ್ಟಾಗಿ ಲಟ್ಟಿಸ್ಕೊಳ್ಳಿ. ನೋಡಿ, ಇದು ಇಷ್ಟು ಥಿಕ್ನೆಸ್ ಇರಬೇಕು, ಇಷ್ಟು ದಪ್ಪ ಇರಬೇಕು. ಇದು ಪೂರಿಯಷ್ಟೆಲ್ಲ ತೆಳುವಾಗಿ ಇಟ್ಕೋಬಾರ್ದು. ಹಾಗೆ ಮೇಲೆ ಗೋಧಿ ಹಿಟ್ಟಿದೆಯಲ್ಲ, ಅದನ್ನೆಲ್ಲ ಈ ರೀತಿ ಕೈಯಿಂದ ತೆಗೆದುಬಿಡಬೇಕು. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂಥ ಬನ್ನ ಬಿಡಬೇಕು. ನೋಡಿ, ಈ ರೀತಿ ಮೇಲಿಂದ ನೀವು ಎಣ್ಣೆನ ಹಾಕ್ತಾಯಿದ್ರೆ ಅದು ಚೆನ್ನಾಗಿ ಉಬ್ಬಿ ಬರುತ್ತೆ. ನಾನು ಹೇಳ್ಕೊಟ್ಟಿರುವಂಥ ರೀತಿಯಲ್ಲೇ ನೀವು ಕೂಡ ಮಾಡಿಕೊಂಡ್ರೆ ಈ ರೀತಿ ಪೂರಿ ರೀತಿ ಉಬ್ಬಿ ಬರುತ್ತೆ. ಮಂಗಳೂರು ಬನ್ಸ್ನ ಹೆಚ್ಚಾಗಿ ಮೈದಾ ಹಿಟ್ಟಿನಲ್ಲೇ ಮಾಡೋದು. ಮೈದಾ ತಿನ್ನೋದು ಒಳ್ಳೆಯದಲ್ಲ ಅಂತ ಅನ್ನೋರು ಈ ರೀತಿ ಗೋಧಿ ಹಿಟ್ಟನ್ನ ಬಳಸ್ಕೊಂಡು ತುಂಬ ರುಚಿಯಾಗಿ ಮಂಗಳೂರು ಬನ್ನ ಮಾಡ್ಕೋಬೋದು. ನೋಡಿ, ಯಾವ ರೀತಿ ಪೂರಿ ರೀತಿ ಕಾಣಿಸ್ತಾ ಇದೆ. ಈ ರೀತಿ 2 ಸೈಡು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು. ಇವಾಗ ಇದಾಗಿದೆ, ಇದನ್ನು ತೆಗೆದುಬಿಡೋಣ. ಇವಾಗ ನೆಕ್ಸ್ಟ್ ಕೂಡ ನಾನು ಇದೇ ರೀತಿ ಎಲ್ಲವನ್ನು ಮಾಡ್ಕೊತೀನಿ. ನಾನು ಮಾಡಿರುವಂಥ ಎಲ್ಲ ಬನ್ಸು ಕೂಡ ಉಬ್ಬಿ ಬಂದಿದೆ. ನೋಡಿ, ಇವಾಗ ಎಲ್ಲ ಬನ್ಸ್ನು ಕೂಡ ಮಾಡಿಟ್ಕೊಂಡಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ರಾತ್ರಿನೇ ಹಿಟ್ಟನ್ನು ಕಲಸಿಟ್ಕೊಂಡ್ರೆ ನೀವು ಬೆಳಗ್ಗೆ ನಾಷ್ಟಕ್ಕೆ ಇದನ್ನು ಮಾಡ್ಕೊಬೋದು. ನೋಡಿ, ಇವಾಗ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಂತೇಳಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಮಂಗಳೂರು ಬನ್ಸ್ಗಳು ಬಂದಿವೆ ಅಂತೇಳಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಇದನ್ನು ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು, ಇಲ್ಲಾಂದರೆ ನೀವು ಸಂಜೆ ಟೀ ಕಾಫಿ ಜೊತೆ ಕೂಡ ತಿನ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.